ನಮಸ್ಕಾರ. ಅಧ್ಯಾಯ 20 ತೀರ್ಥಯಾತ್ರೆ. ಮಥುರಾ ಮತ್ತು ಆತನ ಹೆಂಡತಿ ಉತ್ತರ ಇಂಡಿಯಾದ ತೀರ್ಥಸ್ಥಳಗಳಿಗೆ ಯಾತ್ರೆ ಹೊರಟರು. ಶ್ರೀರಾಮಕೃಷ್ಣರನ್ನು ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋದರು. ಮಥುರನ ಪಾರ್ಟಿಯಲ್ಲಿ 125 ಜನರಿದ್ದರು. ಅದರಲ್ಲಿ ಹೃದಯನೂ ಇದ್ದನು. 1 2ನೇ ತರಗತಿ ಗಾಡಿ, 3ನೇ ತರಗತಿ ಗಾಡಿಗಳನ್ನು ಗೊತ್ತು ಮಾಡಿಕೊಂಡು ತಮಗೆ ಬೇಕಾದ ಕಡೆ ಹೌರಾದಿಂದ ಮೊಘಲ್ ಸರಾಯವರೆಗೆ ನಿಲ್ಲಿಸುವುದಕ್ಕೆ ಏರ್ಪಾಡು ಮಾಡಿದ್ದರು. ಪಾರ್ಟಿ ಜನವರಿ 27, 1868ರಲ್ಲಿ ಹೊರಟಿತು. ಮೊದಲು ದೇವಘರಕ್ಕೆ ಹೋದರು. ಅಲ್ಲಿ ವೈದ್ಯನಾಥನ ದರ್ಶನವನ್ನು ಮಾಡಿದರು. ಒಂದು ದಿನ ಅದರ ಹತ್ತಿರ ಇರುವ ಹಳ್ಳಿಯ ಕಡೆ ಗಾಡಿ ಹೋಗುತ್ತಿದ್ದಾಗ ಬರಗಾಲದಿಂದ ಅಲ್ಲಿಯ ಜನರು ತುಂಬಾ ದುಸ್ಥಿತಿಯಲ್ಲಿ ಇದ್ದುದು ಶ್ರೀರಾಮಕೃಷ್ಣರ ಕಣ್ಣಿಗೆ ಬಿದ್ದಿತು. ಅವರ ಹೃದಯ ಕರಗಿ ನೀರಾಯಿತು. ಅವರು ಮಥುರನಾಥನಿಗೆ, ನಿನ್ನ ಹಣ ಭಗವತಿಯದು, ನೀನು ಅದಕ್ಕೆ ಟ್ರಸ್ಟಿ ಮಾತ್ರ ಅಷ್ಟೇ. ಈ ದರಿದ್ರರಿಗೆಲ್ಲ ಒಂದು ದಿನ ಚೆನ್ನಾಗಿ ಊಟ ಕೊಟ್ಟು ಪ್ರತಿಯೊಬ್ಬರಿಗೂ ಒಂದೊಂದು ಪಂಚೆಯನ್ನು ಕೊಡು ಎಂದು ಹೇಳಿದರು. ಮಥುರಾ ಮುಂಚೆ ಒಪ್ಪಲಿಲ್ಲ. ಏಕೆಂದರೆ ಈ ಯಾತ್ರೆಗೆ ಬೇಕಾದಷ್ಟು ದುಡ್ಡು ಖರ್ಚಾಗುವುದು, ಇವರಿಗೆಲ್ಲ ಊಟ ಹಾಕಿ ಬಟ್ಟೆ ಕೊಡಬೇಕಾದರೆ ತುಂಬ ಹಣ ಬೇಕಾಗುವುದು. ಆಗ ಶ್ರೀರಾಮಕೃಷ್ಣರು, ನಾನು ನಿನ್ನೊಡನೆ ಕಾಶಿಗೆ ಬರುವುದೇ ಇಲ್ಲ, ನಾನು ಈ ಜನರ ಜೊತೆಯಲ್ಲೇ ಇರುತ್ತೇನೆ ಎಂದು ಬಡ ಜನರೊಡನೆ ಹೋಗಿ ಕುಳಿತುಕೊಂಡರು. ಮಥುರಾ ಬೇರೆ ಮಾರ್ಗವಿಲ್ಲದೆ ಕಲ್ಕತ್ತೆಗೆ ತಂತಿ ಕೊಟ್ಟು ಕೆಲವು ಬೇಲು ಬಟ್ಟೆಗಳನ್ನು ತರಿಸಿದ. ಮಾರನೇ ದಿನ ಸಾವಿರಾರು ಜನ ಬಡಬಗ್ಗರಿಗೆ ಊಟ ಮತ್ತು ಬಟ್ಟೆ ಕೊಟ್ಟು ಸಮಾರಾಧನೆ ಮಾಡಿದರು. ದರಿದ್ರ ನಾರಾಯಣ ಸೇವೆ ಎಂಬ ಭಾವನೆಯನ್ನು ಮೊಟ್ಟ ಮೊದಲು ಶ್ರೀರಾಮಕೃಷ್ಣರು ಮಥುರನ ಮೂಲಕ ಬಿತ್ತಿದ ಸ್ಥಳ ಅದು. ಅನಂತರ ಶ್ರೀರಾಮಕೃಷ್ಣರು ಕಾಶಿಗೆ ತೆರಳಿದರು. ಮೊಘಲ ಸರಾಯಿಗೆ 1-2 ಸ್ಟೇಷನಿಗೆ ಮುಂಚೆ ಹೃದಯ ಮತ್ತು ಶ್ರೀರಾಮಕೃಷ್ಣರು ಏನೋ ಕೆಲಸದ ನಿಮಿತ್ತ ಕೆಳಗಿಳಿದರು. ಆ ಸಮಯದಲ್ಲಿ ರೈಲು ಹೊರಟು ಹೋಯಿತು. ಮಥುರನಿಗೆ ತುಂಬಾ ವ್ಯಥೆಯಾಯಿತು. ಮುಂದಿನ ಸ್ಟೇಷನ್ನಿನಲ್ಲಿ ಅವರಿಬ್ಬರನ್ನು ಅನಂತರ ಬರುವ ರೈಲಿನಲ್ಲಿ ಕಳಿಸಬೇಕೆಂದು ಸ್ಟೇಷನ್ ಮಾಸ್ಟರ್ಗೆ ತಂತಿ ಕೊಟ್ಟ. ಅಕಸ್ಮಾತ್ ಆ ದಿನ ಬೇರೊಂದು ಸ್ಪೆಷಲ್ ರೈಲು ಬರುತ್ತಿತ್ತು. ಬಾಬು ರಾಜೇಂದ್ರ ಲಾಲ್ ಬೆನರ್ಜಿ ಎಂಬ ಉನ್ನತ ರೈಲ್ವೆ ಅಧಿಕಾರಿ ಅದರಲ್ಲಿ ಮೊಘಲ ಸರಾಯಿಗೆ ಹೋಗುತ್ತಿದ್ದ. ಸ್ಟೇಷನ್ ಮಾಸ್ಟರ್ ಶ್ರೀರಾಮಕೃಷ್ಣ ಮತ್ತು ಹೃದಯರನ್ನು ಅದರಲ್ಲಿ ಮೊಘಲ ಸರಾಯಿಗೆ ಕಳುಹಿಸಿದನು. ಶ್ರೀರಾಮಕೃಷ್ಣರಿಗೆ ಕಾಶಿಯ ಸಮೀಪಕ್ಕೆ ಬರುತ್ತಿದ್ದಾಗಲೇ ಹಲವು ಆಧ್ಯಾತ್ಮಿಕ ಅನುಭವಗಳಾದವು. ಕಾಶಿಯು ಪ್ರತಿಯೊಬ್ಬ ಹಿಂದುವಿಗೆ ಅತಿ ಪವಿತ್ರವಾದ ತೀರ್ಥಸ್ಥಳ. ಜೀವನದಲ್ಲಿ ಒಂದಲ್ಲ ಒಂದು ಸಲ ಇಲ್ಲಿಗೆ ಬಂದು ವಿಶ್ವನಾಥನ ದರ್ಶನ ಮತ್ತು ಗಂಗಾ ಸ್ನಾನ ಮಾಡಬೇಕೆಂದು ಪ್ರತಿಯೊಬ್ಬ ಹಿಂದೂ ಆಶಿಸುವನು. ಹಿಂದಿನಿಂದ ಅನೇಕ ಸಾಧು ಸಂತರು ಕಾಶಿಯಲ್ಲಿ ತಪಸ್ಸು ಮಾಡುತ್ತಿದ್ದರು. ಕಾಶಿಯಲ್ಲಿ ಯಾವಾಗಲೂ ಒಂದು ಆಧ್ಯಾತ್ಮಿಕ ವಾತಾವರಣ ಸ್ಪಂದಿಸುತ್ತಿದೆ. ಇಲ್ಲಿ ಸಾಧನೆ ಮಾಡುವವರು ಬೇಗನೆ ಸಿದ್ಧಿಯನ್ನು ಪಡೆಯುತ್ತಾರೆ. ಹಿಂದುವಿಗೆ ಕಾಶಿ ಸಾಕ್ಷಾತ್ ಪರಮೇಶ್ವರನೇ ನೆಲೆಸಿರುವ ಸ್ಥಳ ಎಂಬ ಭಾವನೆ. ಇಲ್ಲಿ ಸತ್ತರೆ ಮುಕ್ತಿ, ಪುನರ್ಜನ್ಮವಿಲ್ಲ ಎಂಬ ಭಾವನೆ ಬಂದುಬಿಟ್ಟಿದೆ. ಅದಕ್ಕೆ ಅನೇಕರು ತಮ್ಮ ಕೊನೆಗಾಲವನ್ನು ಕಾಶಿಯಲ್ಲಿ ಕಳೆಯಬೇಕೆಂದು ಆಶಿಸುವರು. ಶ್ರೀರಾಮಕೃಷ್ಣರಿಗೆ ಕಾಶಿಯಲ್ಲಿ ಆಧ್ಯಾತ್ಮಿಕತೆ ಘನೀಭೂತವಾಗಿರುವಂತೆ ಕಂಡಿತು. ಕೆಲವು ದಿನಗಳವರೆಗೆ ಅವರಿಗೆ ಹಲವಾರು ಆಧ್ಯಾತ್ಮಿಕ ಅನುಭವಗಳು ಆಗುತ್ತಿದ್ದವು. ಮಥುರಾ ಕೇದಾರದ ಘಾಟಿನ ಸಮೀಪದಲ್ಲಿ ತನ್ನ ಪಾರ್ಟಿಯವರ ಬಿಡಾರಕ್ಕೆಂದು ಕೆಲವು ಮನೆಗಳನ್ನು ಬಾಡಿಗೆಗೆ ತೆಗೆದುಕೊಂಡನು. ಅವನು ಒಳ್ಳೆಯ ರಾಜನಂತೆ ವೈಭವದಿಂದ ಇದ್ದ. ಯಾವಾಗಲಾದರೂ ಅವನು ಹೊರಗೆ ಹೊರಟರೆ ಅವನ ಗಾಡಿಯ ಮುಂದೆ ಹಿಂದೆ ಸಮವಸ್ತ್ರ ಧರಿಸಿರುವ ಆಳುಗಳು ಇರುತ್ತಿದ್ದರು. ಶ್ರೀರಾಮಕೃಷ್ಣರಿಗೆ ಆಗ ನಡೆಯುವುದಕ್ಕೆ ಆಗುತ್ತಿರಲಿಲ್ಲ. ಅವರನ್ನು ಒಂದು ಪಲ್ಲಕ್ಕಿಯಲ್ಲಿ ಕರೆದುಕೊಂಡು ಹೋಗುತ್ತಿದ್ದರು. ಒಂದು ದಿನ ಅವರು ಮಥುರನಾಥನೊಂದಿಗೆ ಒಬ್ಬ ಜಮೀನ್ದಾರರನ್ನು ನೋಡಲು ಹೊರಟರು. ಅಲ್ಲಿ ಮಥುರಾ ಮತ್ತು ಜಮೀನ್ದಾರ ತಮ್ಮ ಭೂಮಿ ಕಾಣಿಗಳ ವಿಷಯಗಳನ್ನು ಕುರಿತು ಮಾತನಾಡತೊಡಗಿದರು. ಇದನ್ನು ಕೇಳುತ್ತಿದ್ದ ಶ್ರೀರಾಮಕೃಷ್ಣರಿಗೆ ತುಂಬಾ ವ್ಯಥೆಯಾಯಿತು. ತಾಯಿಗೆ ಈ ರೀತಿ ಪ್ರಾರ್ಥನೆ ಮಾಡುತ್ತಾರೆ, ತಾಯಿ, ನೀನು ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಬಂದೆ? ನನ್ನ ಪಾಡಿಗೆ ನಾನು ದಕ್ಷಿಣೇಶ್ವರದಲ್ಲಿ ಚೆನ್ನಾಗಿದ್ದೆ. ಸದಾ ದೇವರ ವಿಷಯವಾಗಿ ಮಾತ್ರ ಅಲ್ಲಿ ಮಾತುಕತೆಗಳನ್ನು ಕೇಳುತ್ತಿದ್ದೆ. ಆದರೆ ಇಲ್ಲಿ ಕಾಶಿಯಂತಹ ಪವಿತ್ರ ಸ್ಥಳದಲ್ಲಿ ಬರೀ ಪ್ರಾಪಂಚಿಕ ಮಾತುಕತೆಯೇ. ಮಥುರಾ ಕಾಶಿಯಲ್ಲಿ ಪಂಡಿತರಿಗೆ ಮತ್ತು ಸಾಧುಗಳಿಗೆ ದೊಡ್ಡ ಔತಣವನ್ನು ಏರ್ಪಡಿಸಿದ. ಕೆಲವರನ್ನು ತನ್ನ ಮನೆಗೆ ಕರೆದು ಔತಣ ಕೊಟ್ಟು ಒಂದೊಂದು ಪಂಚೆ ದಕ್ಷಿಣೆಯನ್ನು ಕೊಟ್ಟ.
ಶ್ರೀರಾಮಕೃಷ್ಣರು ಹೃದಯನೊಂದಿಗೆ ಪ್ರತಿದಿನವೂ ತಪ್ಪದೆ ವಿಶ್ವನಾಥನ ದೇವಾಲಯಕ್ಕೆ ಹೋಗುತ್ತಿದ್ದರು. ದಾರಿಯಲ್ಲಿ ಹೋಗುವಾಗಲೇ ಅವರು ಭಾವಪರವಶರಾಗುತ್ತಿದ್ದರು. ವಿಶ್ವೇಶ್ವರನ ಸಾನ್ನಿಧ್ಯದಲ್ಲಿ ನಿಂತಾಗಲಂತೂ ಸಮಾಧಿಗೆ ಹೋಗುತ್ತಿದ್ದರು. ಕಾಶಿಯಲ್ಲಿ ಹಲವು ಶಿವನ ದೇವಾಲಯಗಳಿವೆ. ಅವುಗಳಲ್ಲಿ ಗಂಗಾ ನದಿ ತೀರದಲ್ಲಿರುವ ಕೇದಾರನಾಥನ ಶಿವನ ದೇವಾಲಯಕ್ಕೆ ಹೋದಾಗ ಮಾತ್ರ ಶ್ರೀರಾಮಕೃಷ್ಣರಿಗೆ ಗಾಢವಾದ ಸಮಾಧಿ ಪ್ರಾಪ್ತವಾಯಿತೆಂದು ಹೇಳುತ್ತಾರೆ. ಕಾಶಿಯಲ್ಲಿ ಪ್ರಖ್ಯಾತರಾದ ಸಾಧುಗಳನ್ನು ನೋಡಲು ಶ್ರೀರಾಮಕೃಷ್ಣರು ಹೋಗುತ್ತಿದ್ದರು. ಒಮ್ಮೆ ಮಥುರನಾಥನೊಂದಿಗೆ ನಾನಕ್ ಪಂಥದ ಸಾಧುಗಳಿರುವ ಮಠಕ್ಕೆ ಹೋಗಿದ್ದರು. ಅಲ್ಲಿ ವಾಸ ಮಾಡುವ ಸಾಧುಗಳ ಭಕ್ತಿಯನ್ನು ನೋಡಿ ತುಂಬಾ ಆನಂದಪಟ್ಟರು. ಮತ್ತೊಂದು ದಿನ ಕಾಶಿಯಲ್ಲಿ ಪ್ರಖ್ಯಾತನಾದ ತ್ರೈಲಿಂಗ ಸ್ವಾಮಿಗಳನ್ನು ನೋಡುವುದಕ್ಕೆ ಹೋದರು. ಆಗ ಅವರು ಮೌನ ವ್ರತವನ್ನು ಆಚರಿಸುತ್ತಿದ್ದರು. ಸನ್ನೆಯ ಮೂಲಕ ಅವರು ಶ್ರೀರಾಮಕೃಷ್ಣರನ್ನು ತಮ್ಮ ಪಕ್ಕದಲ್ಲಿರುವ ಆಸನದ ಮೇಲೆ ಕುಳಿತುಕೊಳ್ಳುವಂತೆ ಹೇಳಿದರು. ತಾವು ಹಾಕಿಕೊಳ್ಳುತ್ತಿದ್ದ ನಶ್ಯದ ಡಬ್ಬಿಯನ್ನು ಗೌರವಾರ್ಥವಾಗಿ ಶ್ರೀರಾಮಕೃಷ್ಣರ ಮುಂದೆ ಹಿಡಿದರು. ಅವರ ಸರಳ ಭಾವವನ್ನು ಶ್ರೀರಾಮಕೃಷ್ಣರು ತುಂಬಾ ಮೆಚ್ಚಿದರು. ಸಾಕ್ಷಾತ್ ವಿಶ್ವನಾಥನೇ ಅವರಲ್ಲಿ ಇರುವಂತೆ ಕಂಡಿತು. ಇಂತಹ ವ್ಯಕ್ತಿ ಕಾಶಿಯಲ್ಲಿ ಜೀವಿಸುತ್ತಿರುವುದರಿಂದಲೇ ಅದು ಪವಿತ್ರ ಸ್ಥಳವಾಯಿತು. ಅವರಿಗೆ ಶರೀರದ ಜ್ಞಾನವೇ ಇಲ್ಲದೆ ಭಾವಪರವಶರಾಗಿದ್ದರು. ಕಾದಿರುವ ಮರಳಿನ ಮೇಲೆ ಆತ ಹಸನ್ಮುಖರಾಗಿ ಕುಳಿತಿದ್ದರು. ಶ್ರೀರಾಮಕೃಷ್ಣರು ಸನ್ನೆಯ ಮೂಲಕ ಬ್ರಹ್ಮವು ಒಂದೇ ಹಲವೇ ಎಂದು ಕೇಳಿದರು. ಆತ ಸನ್ನೆಯ ಮೂಲಕವೇ ಅವರಿಗೆ ಈ ರೀತಿ ಉತ್ತರ ಕೊಟ್ಟ. ಸಮಾಧಿಯಲ್ಲಿರುವಾಗ ಅದು ಒಂದು, ಆದರೆ ವ್ಯವಹಾರ ಭೂಮಿಕೆಯಲ್ಲಿ ದೇಶ ಕಾಲ ನಿಮಿತ್ತವೆಂಬ ತ್ರಿಕೋಣದ ಗಾಜಿನ ಮೂಲಕ ನೋಡಿದಾಗ ಹಲವು ಆಗಿರುವಂತೆ ತೋರಿರುವನು. ಶ್ರೀರಾಮಕೃಷ್ಣರು ಹೃದಯನಿಗೆ ತ್ರೈಲಿಂಗ ಸ್ವಾಮಿಗಳನ್ನು ತೋರಿಸಿ ಈತ ನಿಜವಾಗಿಯೂ ಪರಮಹಂಸಾವಸ್ಥೆಯಲ್ಲಿರುವನು ಎಂದರು. ಆ ಸಮಯದಲ್ಲಿ ತ್ರೈಲಿಂಗ ಸ್ವಾಮಿಗಳು ಮಣಿಕರ್ಣಿಕಾ ಸಮೀಪದಲ್ಲಿರುವ ಗಂಗಾ ನದಿಯ ಒಂದು ಘಾಟನ್ನು ಕಟ್ಟಿಸುತ್ತಿದ್ದರು. ಶ್ರೀರಾಮಕೃಷ್ಣರು ಹೃದಯನಿಗೆ ಅದಕ್ಕೆ ಸ್ವಲ್ಪ ಮಣ್ಣನ್ನು ಅಗೆದು ಹಾಕುವಂತೆ ಹೇಳಿದರು. ತ್ರೈಲಿಂಗ ಸ್ವಾಮಿಗಳಿಗೆ ಇದನ್ನು ನೋಡಿದಾಗ ತುಂಬಾ ಸಂತೋಷವಾಯಿತು. ಶ್ರೀರಾಮಕೃಷ್ಣರು ತ್ರೈಲಿಂಗ ಸ್ವಾಮಿಗಳನ್ನು ಮಥುರನ ಬಿಡಾರಕ್ಕೆ ಸ್ವಾಗತಿಸಿ ಇಲ್ಲಿ ಅವರನ್ನು ಬಹಳ ಗೌರವದಿಂದ ಸತ್ಕರಿಸಿದರು. ಶ್ರೀರಾಮಕೃಷ್ಣರು ಕಾಶಿಯಲ್ಲಿದ್ದಾಗ ಅವರಿಗೆ ಒಂದು ಅದ್ಭುತವಾದ ಅನುಭವವಾಯಿತು. ಒಂದು ದಿನ ಮಥುರನಾಥನು ಅವರನ್ನು ಗಂಗಾ ನದಿಯ ಮೇಲೆ ದೋಣಿಯಲ್ಲಿ ಬೇರೆ ಬೇರೆ ದೇವಸ್ಥಾನಗಳಿಗೆ ಕರೆದುಕೊಂಡು ಹೋಗುತ್ತಿದ್ದ. ದೋಣಿ ಮಣಿಕರ್ಣಿಕಾ ಘಾಟಿನ ಹತ್ತಿರ ಹೋಗುತ್ತಿದ್ದಾಗ ಅಲ್ಲಿ ಹೆಣವನ್ನು ಸುಡುತ್ತಿದ್ದುದನ್ನು ನೋಡಿದರು. ಅದನ್ನು ನೋಡಿದೊಡನೆಯೇ ಶ್ರೀರಾಮಕೃಷ್ಣರು ಭಾವೋನ್ಮತ್ತರಾಗಿ ದೋಣಿಯ ಅಂಚಿಗೆ ಹೋಗಿ ನಿಂತರು. ಅವರು ಎಲ್ಲಿ ಬಿದ್ದು ಬಿಡುತ್ತಾರೋ ಎಂದು ಅವರನ್ನು ಹಿಡಿದುಕೊಳ್ಳುವುದಕ್ಕೆ ದೋಣಿಯವನು ಅವರ ಕಡೆ ಧಾವಿಸಿದನು. ಅವರು ಆಗ ಸಮಾಧಿ ಮಗ್ನರಾಗಿದ್ದರು. ಮಥುರನೊಡನೆ ಬರುತ್ತಿದ್ದ ಪೂಜಾರಿ ಮತ್ತು ದೋಣಿಯವನು ಅವರನ್ನು ನೀರಿಗೆ ಬೀಳದಂತೆ ಹಿಡಿದುಕೊಂಡರು. ಹೀಗೆ ಸ್ವಲ್ಪ ಹೊತ್ತು ಸಮಾಧಿಯಲ್ಲಿದ್ದ ಮೇಲೆ ಬಹಿರ್ಮುಖರಾದರು. ಆ ಸಮಯದಲ್ಲಿ ಅವರು ದೊಡ್ಡದಾದ ಬಿಳಿಯ ಬಣ್ಣದ ಮನುಷ್ಯನನ್ನು ನೋಡಿದರು. ಅವನ ತಲೆಯಲ್ಲಿ ಜಟೆ ಇತ್ತು. ಅವನು ಪ್ರತಿಯೊಂದು ಚಿತೆಯ ಸಮೀಪಕ್ಕೆ ಬಂದು ಆಯಾ ದೇಹದಲ್ಲಿರುವ ಜೀವವನ್ನು ಎತ್ತಿ ಅವನ ಕಿವಿಗೆ ಶಿವತಾರಕ ನಾಮವನ್ನು ಉಪದೇಶ ಮಾಡುತ್ತಿದ್ದನು. ಚಿತೆಯ ಮತ್ತೊಂದು ಕಡೆ ಪರಮಶಿವ ಕುಳಿತುಕೊಂಡು ಜೀವಿಯ ಬಂಧನವನ್ನು ತನ್ನ ಕೈಗಳಿಂದ ಬಿಡಿಸಿ ಅವರಿಗೆ ನಿರ್ಮಾಣವನ್ನು ಕೊಡುತ್ತಿದ್ದನು. ಪರಶಿವನ ಅಹೇತುಕ ಕರುಣೆಯಿಂದ ಕಾಶಿಯಲ್ಲಿ ಸತ್ತ ಪ್ರತಿ ಜೀವಿಯು ಮುಕ್ತಿಯನ್ನು ಪಡೆಯುತ್ತಿದ್ದುದನ್ನು ಅವರು ಪ್ರತ್ಯಕ್ಷವಾಗಿ ನೋಡಿದರು. ಅವರು ಅನಂತರ ಇದನ್ನು ಮಥುರನಿಗೆ ವಿವರಿಸಿದರು. ಅವನ ಜೊತೆಯಲ್ಲಿ ಬಂದಿದ್ದ ಪಂಡಿತರು ಕಾಶಿಯಲ್ಲಿ ಸತ್ತ ಪ್ರತಿ ಜೀವಿಗಳು ಮುಕ್ತರಾಗುತ್ತಾರೆಂಬುದನ್ನು ಸರಿಯಾಗಿ ವಿವರಿಸಿರಲಿಲ್ಲ. ಆದರೆ ಶ್ರೀರಾಮಕೃಷ್ಣರಿಗೆ ಆದ ಅನುಭವದಿಂದ ಅವರು ಹೇಗೆ ಮುಕ್ತಿಯನ್ನು ಪಡೆಯುತ್ತಾರೆ ಎಂಬುದು ಸ್ಪಷ್ಟವಾದಂತಾಯಿತು. ಒಂದು ವಾರ ಕಾಶಿಯಲ್ಲಿದ್ದ ನಂತರ ಯಾತ್ರಿಕರ ತಂಡ ಪ್ರಯಾಗಕ್ಕೆ ಹೋಯಿತು. ಪ್ರತಿಯೊಬ್ಬರೂ ಗಂಗಾ ಯಮುನಾ ಸರಸ್ವತಿಯರ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರು. ಮಥುರಾ ಮತ್ತು ಮತ್ತೆ ಕೆಲವರು ತಮ್ಮ ಕೂದಲನ್ನು ತೆಗೆಸಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿದರು. ಆದರೆ ಇದ್ಯಾವುದನ್ನು ಶ್ರೀರಾಮಕೃಷ್ಣರು ಮಾಡಲಿಲ್ಲ. ತಮಗೆ ಇದು ಅನವಶ್ಯಕ ಎಂದು ಹೇಳಿದರು. 3 ದಿನಗಳ ನಂತರ ಅವರೆಲ್ಲ ಮತ್ತೆ ಕಾಶಿಗೆ ಹಿಂತಿರುಗಿದರು. 15 ದಿನಗಳಾದ ಮೇಲೆ ಮಥುರನಾಥನ ತಂಡದವರು ಬೃಂದಾವನಕ್ಕೆ ಹೋದರು. ನಿಧುವನದ ಸಮೀಪದಲ್ಲಿ ಒಂದು ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡರು. ಇಲ್ಲಿಯೂ ಕೂಡ ಮಥುರಾ ರಾಜವೈಭವದಿಂದಿದ್ದ. ಶ್ರೀಕೃಷ್ಣನ ಜೀವನದ ಸವಿ ನೆನಪುಗಳಿಂದ ತುಂಬಿ ತುಳುಕಾಡುತ್ತಿರುವ ಬೃಂದಾವನದಲ್ಲಿ ಶ್ರೀರಾಮಕೃಷ್ಣರು ಅತ್ಯಾನಂದದಲ್ಲಿದ್ದರು.
ಶ್ರೀಕೃಷ್ಣನಿಗೆ ಸಂಬಂಧಪಟ್ಟ ಪ್ರತಿಯೊಂದು ಸ್ಥಳವನ್ನು ಬಹಳ ಭಕ್ತಿಯಿಂದ ನೋಡುತ್ತಿದ್ದರು. ಅಲ್ಲಿರುವ ಬಂಕು ಬಿಹಾರಿ ದೇವಸ್ಥಾನಕ್ಕೆ ಒಮ್ಮೆ ಹೋದರು. ಭಕ್ತಿ ಭಾವದಿಂದ ಉನ್ಮತ್ತರಾಗಿ ಶ್ರೀರಾಮಕೃಷ್ಣರು ವಿಗ್ರಹವನ್ನು ಅಪ್ಪುವುದಕ್ಕೆ ಹೋದರು. ಗೋವಿಂದಜಿ ದೇವಸ್ಥಾನದಲ್ಲಿ ಅವರ ಭಾವ ಅಷ್ಟು ಉತ್ಕಟವಾಗಿರಲಿಲ್ಲ. ಕಾಳಿಂಗ ಮರ್ದನ ಮಾಡಿದ ಘಾಟನ್ನು ನೋಡಿದೊಡನೆ ಶ್ರೀರಾಮಕೃಷ್ಣರು ಭಾವಪರವಶರಾಗುತ್ತಿದ್ದರು. ಬಾಹ್ಯ ಪ್ರಜ್ಞೆಯೇ ಅವರಿಗಿರುತ್ತಿರಲಿಲ್ಲ. ಹೃದಯ ಅವರನ್ನು ಮೆಟ್ಟಿಲ ಮೇಲೆ ಕೂಡಿಸಿ ಮಗುವಿಗೆ ಸ್ನಾನ ಮಾಡಿಸುವಂತೆ ಮಾಡಿಸಬೇಕಾಯಿತು. ಸಂಜೆಯ ಹೊತ್ತು ಶ್ರೀರಾಮಕೃಷ್ಣರು ಯಮುನಾ ತೀರದಲ್ಲಿ ನಡೆದುಕೊಂಡು ಹೋಗುತ್ತಿದ್ದರು. ಅಲ್ಲಿ ಜಾಲಿ ಮರಗಳ ಮಧ್ಯೆ ಮಧ್ಯೆ ಸಣ್ಣ ಸಣ್ಣ ಗುಡಿಸಲುಗಳು ಇದ್ದವು. ಒಂದು ದಿನ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ದನಗಳು ತಮ್ಮ ಮೇವನ್ನು ಪೂರೈಸಿಕೊಂಡು ಹಿಂದಿರುಗುತ್ತಿದ್ದವು. ಅವುಗಳ ಹಿಂದೆ ಗೋಪಾಲರು ಬರುತ್ತಿದ್ದರು. ಆ ದೃಶ್ಯವನ್ನು ನೋಡಿದಾಗ ಶ್ರೀಕೃಷ್ಣನ ಜ್ಞಾಪಕ ಬಂತು. ಎಲ್ಲ ಹಿಂದೆ ಇದ್ದಂತೆಯೇ ಇದೆ, ಆದರೆ ಕೃಷ್ಣನೆಲ್ಲಿ ಎಂದು ಅವರು ಕಣ್ಣೀರಿಟ್ಟರು. ಶ್ರೀರಾಮಕೃಷ್ಣರು ಶ್ಯಾಮಕುಂಡ, ರಾಧಾಕುಂಡಗಳನ್ನು ನೋಡಬೇಕೆಂದು ಆಶಿಸಿದರು. ಅವರನ್ನು ಒಂದು ಪಲ್ಲಕ್ಕಿಯಲ್ಲಿ ಕಳುಹಿಸಿದರು. ಅದು ಬಹಳ ದೂರ ಇದ್ದುದರಿಂದ ದಾರಿಯಲ್ಲಿ ತಿನ್ನುವುದಕ್ಕೆ ತಿಂಡಿಯನ್ನು ಕಳುಹಿಸಿದರು. ಜೊತೆಯಲ್ಲಿ ಹೃದಯನೂ ಇದ್ದ. ಗೋವರ್ಧನಗಿರಿಯನ್ನು ನೋಡುವುದಕ್ಕೆ ಇಳಿದರು. ಇದನ್ನು ನೋಡುತ್ತಲೇ ಅವರು ಆನಂದದಿಂದ ಪುಳಕಿತರಾದರು. ಅದರ ಮೇಲೆಲ್ಲ ಓಡಾಡಿದರು. ಭಾವಪರವಶರಾಗಿ ನಿಂತರು. ಸುತ್ತಮುತ್ತಲಿದ್ದ ಜನ ದೇವರ ನಾಮವನ್ನು ಉಚ್ಚರಿಸಿ ಅವರನ್ನು ಬಹಿರ್ಮುಖರನ್ನಾಗಿ ಮಾಡಿದರು. ಶ್ಯಾಮಕುಂಡ, ರಾಧಾಕುಂಡಗಳಿಗೆ ಹೋಗುವಾಗ ದಾರಿಯಲ್ಲಿ ಸಿಕ್ಕುವ ಹಳ್ಳಿಗಳ ಹುಲ್ಲುಗಾವಲು, ಗಿಡಮರಗಳು, ಪೊದೆಗಳು, ನವಿಲುಗಳು, ಜಿಂಕೆಯ ಹಿಂಡು ಇವುಗಳನ್ನೆಲ್ಲ ನೋಡಿದಾಗ ಶ್ರೀಕೃಷ್ಣನ ಜೀವನದ ನೆನಪಾಗುತ್ತಿತ್ತು. ಅವರ ಕಣ್ಣಿನಿಂದ ನೀರು ಸುರಿಯತೊಡಗಿತು. ಬಟ್ಟೆಯೆಲ್ಲ ಅದರಿಂದ ಒದ್ದೆಯಾಯಿತು. ಶ್ರೀಕೃಷ್ಣ, ನಿನ್ನ ಜೀವನಕ್ಕೆ ಸಂಬಂಧಪಟ್ಟ ದೃಶ್ಯಗಳೆಲ್ಲ ಇವೆ, ಆದರೆ ನೀನೆಲ್ಲಿ ಎಂದು ಅತ್ತರು. ಪಲ್ಲಕ್ಕಿ ಹೋಗುತ್ತಿರುವಾಗ ಅದನ್ನು ಮಧ್ಯೆ ನಿಲ್ಲಿಸು ಎಂದು ಹೇಳುವುದಕ್ಕೂ ಅವರಿಗೆ ಆಗುತ್ತಿರಲಿಲ್ಲ. ಹೃದಯ ಹಿಂದೆ ನಡೆದುಕೊಂಡು ಬರುತ್ತಾ ಪಲ್ಲಕ್ಕಿ ಹೊರುವವರೆಗೆ ಜೋಪಾನ, ಶ್ರೀರಾಮಕೃಷ್ಣರು ಎಲ್ಲಿಯಾದರೂ ಬಿದ್ದು ಬಿಟ್ಟಾರೋ ಎಂದು ಎಚ್ಚರಿಕೆ ಕೊಡುತ್ತಿದ್ದ. ಶ್ಯಾಮಕುಂಡ ಮತ್ತು ರಾಧಾಕುಂಡದ ಸಮೀಪದಲ್ಲಿ ಕೆಲವು ಸಾಧುಗಳು ಗುಡಿಸಲುಗಳನ್ನು ಕಟ್ಟಿಕೊಂಡು ಅಲ್ಲಿ ತಮ್ಮ ಸಾಧನೆ ಭಜನೆಗಳನ್ನು ಮಾಡುತ್ತಿದ್ದರು. ಹೋಗುವವರು ಬರುವವರು ತಮ್ಮ ಕಣ್ಣಿಗೆ ಬೀಳದಿರಲಿ ಎಂದು ಬಾಗಿಲಿಗೆ ಬೆನ್ನನ್ನು ತಿರುಗಿಸಿಕೊಂಡು ಅವರು ಸಾಧನೆ ಮಾಡುತ್ತಿದ್ದರು. ಬೃಂದಾವನದಲ್ಲಿ ಪ್ರಖ್ಯಾತ ವೈಷ್ಣವ ಭಕ್ತಳಾದ ಗಂಗಾಮಾಯಿಯನ್ನು ಶ್ರೀರಾಮಕೃಷ್ಣರು ನೋಡುವುದಕ್ಕೆ ಹೋದರು. ಆಕೆ ದೊಡ್ಡ ಸಾಧಕಿ ಮತ್ತು ಅನೇಕ ಆಧ್ಯಾತ್ಮಿಕ ಅನುಭವಗಳು ಅವಳಿಗೆ ಆಗಿವೆ ಎಂದು ಜನ ನಂಬಿದ್ದರು. ಮತ್ತು ಆಕೆ ಹಿಂದಿನ ಜನ್ಮದಲ್ಲಿ ರಾಧೆಯ ಗೆಳತಿಯಾಗಿದ್ದಳೆಂದು, ಜನರಿಗೆ ಕೃಷ್ಣ ಪ್ರೇಮವನ್ನು ಬೋಧಿಸುವುದಕ್ಕಾಗಿ ಆಕೆ ಮತ್ತೆ ಅವತರಿಸಿರುವಳೆಂದು ಹೇಳುತ್ತಿದ್ದರು. ಆಕೆಗೆ ಆಗ 60 ವರ್ಷಗಳಾಗಿದ್ದವು. ಬಹುಕಾಲವನ್ನು ರಾಧೆಯ ಜನ್ಮಸ್ಥಳವಾದ ದಾರ್ಶನ ಎಂಬಲ್ಲಿ ಕಳೆದಿದ್ದಳು. ಶ್ರೀರಾಮಕೃಷ್ಣರನ್ನು ನೋಡಿದೊಡನೆ ಅವರೊಬ್ಬ ದೊಡ್ಡ ಮಹಾತ್ಮರು ಎಂದು ತಿಳಿದುಕೊಂಡು ಅವರನ್ನು ನೋಡಿದ ತಾನು ಧನ್ಯಳು ಎಂದು ಭಾವಿಸಿದಳು. ಶ್ರೀರಾಮಕೃಷ್ಣರು ಅವಳ ಸಾತ್ವಿಕ ಜೀವನ ಭಕ್ತಿಗಳನ್ನು ತುಂಬಾ ಮೆಚ್ಚಿದರು. ಗಂಗಾಮಾಯಿ ಅವರನ್ನು ಬಹಳ ಪ್ರೀತ್ಯಾಧಾರಗಳಿಂದ ನೋಡಿಕೊಂಡಳು. ಆಕೆ ನಿಧುವನದ ಸಮೀಪದಲ್ಲಿದ್ದಳು. ಶ್ರೀರಾಮಕೃಷ್ಣರ ದಿವ್ಯ ಭಾವವನ್ನು ನೋಡಿ ಇವರು ಪುನರಾವತಾರ ಮಾಡಿದ ರಾಧೆಯಂತಿರುವರು ಎಂದು ಹೇಳುತ್ತಿದ್ದಳು. ಆಕೆ ಶ್ರೀರಾಮಕೃಷ್ಣರನ್ನು ದುಲಾಲಿ ಎಂದು ಕರೆಯುತ್ತಿದ್ದಳು. ಇದು ರಾಧೆಗೆ ಇಟ್ಟ ಪ್ರೀತಿಯ ಹೆಸರು. ಶ್ರೀರಾಮಕೃಷ್ಣರು ಗಂಗಾಮಾಯಿಯೊಡನೆ ಮಾತನಾಡುತ್ತಿದ್ದಾಗ ತಿನ್ನುವುದು ಕುಡಿಯುವುದನ್ನು ಕೂಡ ಮರೆಯುತ್ತಿದ್ದರು. ಕೆಲವು ದಿನ ಹೃದಯ ಅವರಿಗೆ ಊಟವನ್ನು ಗಂಗಾಮಾಯಿಯ ಮನೆಗೆ ತಂದು ಬಡಿಸುತ್ತಿದ್ದ. ಗಂಗಾಮಾಯಿ ಕೂಡ ಅವರಿಗೆ ಬಗೆ ಬಗೆಯ ತಿಂಡಿಗಳನ್ನು ಮಾಡಿಕೊಡುತ್ತಿದ್ದಳು. ಆಕೆಗೆ ಮಧ್ಯೆ ಮಧ್ಯೆ ಭಾವಾವಸ್ಥೆ ಉಂಟಾಗುತ್ತಿತ್ತು. ಅನೇಕ ಜನ ಅವಳನ್ನು ಆ ಅವಸ್ಥೆಯಲ್ಲಿ ನೋಡಲು ಬರುತ್ತಿದ್ದರು. ಆಕೆಯನ್ನು ಬಿಟ್ಟು ಬರಲು ಶ್ರೀರಾಮಕೃಷ್ಣರಿಗೆ ಮನಸ್ಸೇ ಬರುತ್ತಿರಲಿಲ್ಲ. ಆದ ಕಾರಣ ಶ್ರೀರಾಮಕೃಷ್ಣರು ಅಲ್ಲಿಯೇ ಇರುವಂತೆ ತೀರ್ಮಾನವಾಯಿತು. ಅವರು ಕುಸುಬಲ ಅಕ್ಕಿಯನ್ನು ಉಪಯೋಗಿಸುತ್ತಿದ್ದರು. ಅದನ್ನು ಒದಗಿಸುವುದಕ್ಕೆ ಗಂಗಾಮಾಯಿ ಸಿದ್ಧಳಾಗಿದ್ದಳು. ಶ್ರೀರಾಮಕೃಷ್ಣರು ಮಲಗುವುದಕ್ಕೆ ಕೋಣೆಯ ಒಂದು ಮೂಲೆಯೊಂದು, ಮತ್ತೊಂದು ಮೂಲೆಯಲ್ಲಿ ಗಂಗಾಮಾಯಿ ಮಲಗುವುದೆಂದು ನಿಶ್ಚಯವಾಯಿತು. ಅವರು ಅಲ್ಲೇ ಇರುವುದಕ್ಕೆ ಎಲ್ಲ ಅಣಿಯಾಯಿತು. ಆಗ ಹೃದಯ ಶ್ರೀರಾಮಕೃಷ್ಣರಿಗೆ, ಬೆಳಗಾದರೆ ನಿಮಗೆ ಹೊಟ್ಟೆ ಕೆಡುತ್ತಿರುತ್ತದೆ, ಆಗ ಯಾರು ನಿಮ್ಮನ್ನು ನೋಡಿಕೊಳ್ಳುತ್ತಾರೆ ಎಂದು ಕೇಳಿದ. ಗಂಗಾಮಾಯಿ ತಾನು ಅವರನ್ನು ನೋಡಿಕೊಂಡು ಅವರ ಸೇವೆ ಮಾಡುತ್ತೇನೆ ಎಂದಳು. ಹೃದಯ ಶ್ರೀರಾಮಕೃಷ್ಣರನ್ನು ಮಥುರನ ಬಿಡಾರಕ್ಕೆ ಬನ್ನಿ ಎಂದು ಕರೆಯುತ್ತಿದ್ದ. ಗಂಗಾಮಾಯಿ ಅವರನ್ನು ಇಲ್ಲೇ ಇರಿ ಎಂದು ಒತ್ತಾಯ ಮಾಡುತ್ತಿದ್ದಳು.
ಕೊನೆಗೆ ಹೃದಯ ಶ್ರೀರಾಮಕೃಷ್ಣರಿಗೆ, ನೀವು ಗಂಗಾಮಾಯಿಯ ಹತ್ತಿರವೇ ಇರತೊಡಗಿದರೆ ದಕ್ಷಿಣೇಶ್ವರದಲ್ಲಿರುವ ನಿಮ್ಮ ತಾಯಿಯ ಪಾಡು ಏನಾಗಬೇಕು ಎಂದು ಕೇಳಿದ. ತಾಯಿಯ ಹೆಸರನ್ನು ಕೇಳಿದ ತಕ್ಷಣ ಶ್ರೀರಾಮಕೃಷ್ಣರು ಹೃದಯನ ಹಿಂದೆ ಹೊರಡಲು ಒಪ್ಪಿಕೊಂಡರು. ಎಲ್ಲವನ್ನು ಬಿಡಲು ಸಿದ್ಧರಾದರೂ ಅವರು ತಾಯಿಯ ಮನಸ್ಸನ್ನು ಅವರ ವೃದ್ಧಾಪದಲ್ಲಿ ನೋಯಿಸಲು ಇಚ್ಛೆ ಪಡಲಿಲ್ಲ. ಶ್ರೀರಾಮಕೃಷ್ಣರು ಬೃಂದಾವನದಲ್ಲಿದ್ದಾಗ ವೈಷ್ಣವರಂತೆ ಬಟ್ಟೆ ಬರೆ ಹಾಕಿಕೊಳ್ಳುತ್ತಿದ್ದರು. ಅವರು ಹಾಗೆ 15 ದಿನಗಳು ಅಲ್ಲಿದ್ದರು. ಮಥುರೆಗೂ ಅವರು ಹೋಗಿದ್ದರು. ಅಲ್ಲಿ ಧ್ರುವ ಘಾಟನ್ನು ನೋಡಿದೊಡನೆ ವಸುದೇವ ಮಗುವಾದ ಶ್ರೀಕೃಷ್ಣನನ್ನು ಎತ್ತಿಕೊಂಡು ಯಮುನಾ ನದಿಯನ್ನು ದಾಟುತ್ತಿರುವ ದೃಶ್ಯ ಕಾಣಿಸಿತು. 15 ದಿನಗಳ ನಂತರ ಶ್ರೀರಾಮಕೃಷ್ಣರು ಮಥುರನಾಥನೊಡನೆ ಕಾಶಿಗೆ ಹಿಂತಿರುಗಿದರು. ಕಾಶಿಯಲ್ಲಿ ಹಿಂದೆ ವೈಷ್ಣವ ಹಾಗೂ ಶಾಕ್ತ ಸಾಧನೆಗಳನ್ನೆಲ್ಲ ಇವರ ಕೈಯಲ್ಲಿ ಮಾಡಿಸಿದ ಭೈರವಿ ಬ್ರಾಹ್ಮಣಿಯನ್ನು ಕಂಡರು. ಆಕೆ ಮತ್ತೊಬ್ಬ ಸಾಧ್ವಿಯೊಡನೆ ಗಂಗಾ ನದಿಯ ಒಂದು ಘಾಟಿನಲ್ಲಿ ವಾಸ ಮಾಡುತ್ತಿದ್ದಳು. ಶ್ರೀರಾಮಕೃಷ್ಣರು ಹಲವು ವೇಳೆ ಅವರನ್ನು ನೋಡುವುದಕ್ಕೆ ಹೋದರು. ಬ್ರಾಹ್ಮಣಿಯ ಸ್ನೇಹಿತಳ ಭಕ್ತಿಯನ್ನು ಮೆಚ್ಚಿದರು. ಬ್ರಾಹ್ಮಣಿಗೆ ಸಾಯುವವರೆಗೆ ಕಾಶಿಯಲ್ಲೇ ಇರು ಎಂದು ಹೇಳಿದರು. ಆಕೆ ಹಾಗೆಯೇ ಮಾಡಿದಳು. ಕೆಲವು ಕಾಲದ ಮೇಲೆ ಇಹಲೋಕವನ್ನು ತ್ಯಜಿಸಿದಳು. ಕಾಶಿಯಲ್ಲಿದ್ದಾಗ ಶ್ರೀರಾಮಕೃಷ್ಣರು ವೀಣಾವಾದನವನ್ನು ಕೇಳಬೇಕೆಂದು ಇಚ್ಛಿಸಿದರು. ಆ ಸಮಯದಲ್ಲಿ ಮಹೇಶ ಚಂದ್ರ ಸರ್ಕಾರ್ ಎಂಬ ಪ್ರಸಿದ್ಧ ವೈಣಿಕ ವಿದ್ವಾಂಸನು ಮದನಪುರವೆಂಬ ಕಡೆಯಿದ್ದ. ಶ್ರೀರಾಮಕೃಷ್ಣರು ಅವನ ಮನೆಗೆ ಹೋಗಿ ವೀಣೆಯನ್ನು ನುಡಿಸಬೇಕೆಂದು ಅವನನ್ನು ಕೇಳಿಕೊಂಡರು. ಮಹೇಶ ಚಂದ್ರ ಸಂತೋಷದಿಂದ ಒಪ್ಪಿಕೊಂಡು ಅವರೆದುರಿಗೆ ನುಡಿಸತೊಡಗಿದ. ಶ್ರೀರಾಮಕೃಷ್ಣರು ಕೆಲವು ಕ್ಷಣ ಕೇಳುವುದರೊಳಗೆ ಸಮಾಧಿ ಮಗ್ನರಾದರು. ಸ್ವಲ್ಪ ಪ್ರಜ್ಞೆ ಬಂದ ಮೇಲೆ ಜಗನ್ಮಾತೆಗೆ, ತಾಯಿ, ನನ್ನ ಮನಸ್ಸನ್ನು ಅಪಹರಿಸಬೇಡ, ನಾನು ವೀಣಾವಾದನವನ್ನು ಕೇಳಬೇಕೆಂದಿರುವೆ ಎಂದು ಪ್ರಾರ್ಥಿಸಿದರು. ಅನಂತರ ವೀಣೆಯನ್ನು ಮನಸ್ಸಿಟ್ಟು ಕೇಳುತ್ತಿದ್ದರು. ಹಾಗೆ ಕೇಳುವಾಗ ತಾವು ಬಾಯಲ್ಲಿಯೂ ಕೆಲವು ವೇಳೆ ಹಾಡನ್ನು ಹೇಳುತ್ತಿದ್ದರು. 3 ಗಂಟೆಗಳ ಕಾಲ ವೀಣೆಯನ್ನು ಕೇಳಿ ಆದ ಮೇಲೆ ವೈಣಿಕ ವಿದ್ವಾಂಸನ ಮನೆಯಲ್ಲಿ ಉಪಹಾರವನ್ನು ಸ್ವೀಕರಿಸಿ ತಮ್ಮ ಬಿಡಾರಕ್ಕೆ ಹಿಂದಿರುಗಿದರು. ಮಥುರಾ ಕಾಶಿಯಲ್ಲಿ ವಿಶ್ವೇಶ್ವರನಿಗೆ ಮಾಡುವ ವಿಶೇಷ ಅಲಂಕಾರವನ್ನು ನೋಡುವುದಕ್ಕೆ ಮೇ ತಿಂಗಳವರೆಗೆ ಅಲ್ಲಿಯೇ ಇದ್ದ. ಹಿಂತಿರುಗುವಾಗ ಗಯೆಯ ಮೂಲಕ ಹೋಗಬೇಕೆಂದು ಅವನಿಗೆ ಆಸೆಯಿತ್ತು. ಆದರೆ ಶ್ರೀರಾಮಕೃಷ್ಣರು ಇದಕ್ಕೆ ಒಪ್ಪಲಿಲ್ಲ. ಒಮ್ಮೆ ಗಯೆಗೆ ಹೋದರೆ ತಾವು ಅಲ್ಲೇ ದೇವರಲ್ಲಿ ಐಕ್ಯವಾಗಿ ಹೋಗಬಹುದು, ಹಿಂದಿರುಗುವ ಸಂಭವವೇ ಇರುವುದಿಲ್ಲ ಎಂದಾಗ ಮಥುರಾ ಗಯಾ ಯಾತ್ರೆಯನ್ನು ಕೈಬಿಟ್ಟನು. ಶ್ರೀರಾಮಕೃಷ್ಣರು ಬೃಂದಾವನದಿಂದ ಅಲ್ಲಿಯ ಮೃತ್ತಿಕೆಯನ್ನು ತಂದಿದ್ದರು. ಅದರಲ್ಲಿ ಸ್ವಲ್ಪವನ್ನು ಪಂಚವಟಿಯಲ್ಲಿ ಹಾಕಿದರು. ಉಳಿದ ಮೃತ್ತಿಕೆಯನ್ನು ತಾವು ಸಾಧನೆ ಮಾಡಿದ ಕುಟೀರದ ನೆಲದಲ್ಲಿ ಹೂಳಿದರು. ಇನ್ನು ಮೇಲೆ ಇದು ಬೃಂದಾವನದಷ್ಟೇ ಪವಿತ್ರವಾಗುವುದೆಂದು ಹೇಳಿದರು. ಮಥುರಾ ಯಾತ್ರೆಯನ್ನು ಪೂರೈಸಿಕೊಂಡು ಬಂದ ಮೇಲೆ ಗಂಗಾ ಸಮಾರಾಧನೆ ಮಾಡಿ ಹಲವರಿಗೆ ಅನ್ನ ವಸ್ತ್ರಗಳನ್ನು ದಾನ ಮಾಡಿದ. ಅಧ್ಯಾಯ 20 ಮುಗಿಯಿತು.